ಆಕಾಶವಾಣಿ ಸಾಮಾಜಿಕ ಹೋರಾಟಗಾರ, ಸಾಹಿತಿ ಮತ್ತು ಹಲವಾರು ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂತಹ ಕತ್ತಿಗೆ ಪಿ ಚೆನ್ನಪ್ಪ ಅವರೊಂದಿಗೆ ವಿಶೇಷ ಸಂವಾದದ 2ನೇ ಭಾಗ ಈಗ ಕೇಳುವಿರಿ. ಇವರೊಂದಿಗೆ ಎಸ್ಆರ್ ಭಟ್. ಕೇಳುಗರೆ, ನಮ್ಮ ಹಿಂದಿನ ವಾರದ ಕಾರ್ಯಕ್ರಮದಲ್ಲಿ ಸಾಮಾಜಿಕ ಹೋರಾಟಗಾರ, ಸಾಹಿತಿ ಮತ್ತು ಹಲವು ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂತಹ ಕತ್ತಿಗೆ ಬಿ ಚೆನ್ನಪ್ಪ ಅವರೊಟ್ಟಿಗಿನ ಸಂವಾದವನ್ನು ಕೇಳ್ತಾ ಇದ್ರಿ. ಹೌದು, ಹಿಂದಿನ ವಾರದ ಕಾರ್ಯಕ್ರಮದಲ್ಲಿ ನಾವು ಅವರ ಕೆಲವೊಂದು ಸಾಮಾಜಿಕ ಸೇವೆಗಳ ಬಗ್ಗೆ ಮಾತ್ರ ತಿಳಿಸೋದಕ್ಕೆ ಸಾಧ್ಯ ಆಯಿತು. ಈಗ ಮತ್ತೆ ಪುನಃ ಮುಂದುವರಿಸೋಣ. ಕತ್ತಿಗೆ ಬಿ ಚೆನ್ನಪ್ಪನವರೇ, ನಮಸ್ಕಾರ. ನೀವು ಹಿಂದಿನ ವಾರದ ಕಾರ್ಯಕ್ರಮದಲ್ಲಿ ಇದನ್ನು ಹೇಳ್ತಾ ಇದ್ರಿ, ಮಕ್ಕಳಿಗೆ ಪ್ರವಾಸ ಕಥನ ಅಂತ. ಆಗ ನಾವು ಮಿಡ್ಲ್ ಸ್ಕೂಲಲ್ಲಿದ್ದಾಗ, ಪ್ರೈಮರಿ ಸ್ಕೂಲಲ್ಲಿದ್ದಾಗ ಶಿಕ್ಷಕರು ನಮ್ಮನ್ನು ಪ್ರವಾಸ ಕರ್ಕೊಂಡು ಹೋಗೋರು. ಆಗ ಹೆಂಗೆ ಎಷ್ಟು ಚೆನ್ನಾಗಿತ್ತು ಅಂದರೆ, ನಮಗೆ ನಿಜವಾಗ್ಲೂ ಅವ್ರು ಕರ್ಕೊಂಡು ಹೋಗ್ತಾರೆ ಕಾಡು ಮೇಡು. ಆಗ ಸಿಗ್ತಕ್ಕಂಥ ಕಾಡಿನಲ್ಲಿ ಸಿಗ್ತಕ್ಕಂಥ ಹಣ್ಣುಗಳು, ಎಂತೆಂಥ ಹಣ್ಣುಗಳು ಸಿಗ್ತಿದ್ವು ನಮ್ಮಲ್ಲಿ. ಅವನ್ನೆಲ್ಲ ನಾವು ತಿಂದು ಅನುಭವಿಸಿರೋರು. ಇವತ್ತು ಪರಿಗೆ ಹಣ್ಣು, ಬಿಕ್ಕೆ ಹಣ್ಣು, ಪ್ಯಾರ್ಲಣ್ಣು ಇವೆಲ್ಲವೂ ಇದಾವಲ್ಲ. ಕೆಲವೊಂದು ಹಣ್ಣುಗಳ ಹೆಸರನ್ನ ಈಗಿನ ಮಕ್ಕಳಿಗೆ ಹೇಳಿದ್ರೆ ಖಂಡಿತ ಅಂತಾನು ಗೊತ್ತಾಗೋದಿಲ್ವಲ್ಲ. ಖಂಡಿತ ಗೊತ್ತೇ ಇಲ್ಲ, ಅವ್ರಿಗೆ ಗೊತ್ತೂ ಇಲ್ಲ. ನಾವೇ ತಗೊಂಡೋಗಿ ಏನಾರು ಮಾಡಿ ಇದು ಯಾವ್ದು ಹಣ್ಣು ಹೇಳಪ್ಪ ಮಗನೇ ಅಂದ್ರೆ ನನಗೇನು ಗೊತ್ತಿಲ್ಲ ಅಂತ. ಈಗ ನಿಮ್ಮ ಮೊಮ್ಮಕ್ಕಳಿಗೆ ಕೇಳಿದ್ರೆ ಹೇಳೋದಕ್ಕೆ ನಮ್ಮ ಮಕ್ಕಳು ಹೇಳೋದಿಲ್ಲ, ನಮ್ಮ ಮಕ್ಕಳು ಹೇಳೋದಿಲ್ಲ. ಆ ಪರಿಸ್ಥಿತಿ. ನಾವು ಎಂತೆಂಥ ಹಣ್ಣು ತಿಂದಿದ್ದೀವಿ ಸರ್ ಆಗ ಅಂದರೆ. ಅಂಥ ಹಣ್ಣುಗಳನ್ನ ನೋಡಿ, ವಿಟಮಿನ್ ಇದೆ ಅಂತ ಹೇಳ್ತಾ ಇರೋದು ಇವತ್ತಿನ ಕಾಲಮಾನದಲ್ಲಿ ಹೇಳ್ತೀವಿ. ಆಗ ಬಿಕ್ಕೆ ಹಣ್ಣಿನಲ್ಲಿ ಸಿ ವಿಟಮಿನ್ ಎಷ್ಟು ಚೆನ್ನಾಗಿದೆ ಗೊತ್ತಾ? ಸಿ ವಿಟಮಿನ್ ಅಲ್ಲಿ ಬಿಕ್ಕೆ ಹಣ್ಣಿನಲ್ಲೇ ಸಿಗೋದು. ಅಂಥ ಹಣ್ಣುಗಳನ್ನ ನಾವು ತಿಂದದ್ದು ನೆನಪಿತ್ತಲ್ಲ, ಅದಕ್ಕೇನು ಮಾಡಿದೆ, ಜನಿಗೆ ಪ್ರವಾಸ ಕಥನ ಬರೆದೆ. ಇನ್ನೂ ಒಂದು ದೂರದೃಷ್ಟಿನೂ ಇತ್ತು ಸರ್ ತಮಗೆ ಹೇಳ್ಬೇಕಾದ್ರೆ. ನಮ್ಮಲ್ಲಿ ಒಂದು ಕಲ್ಲು ಬಂಡೆ ಇದೆ, ಭಾಳ ಎತ್ತರದವಾಗಿದೆ. ಬಹುಶಃ ತೀರ್ಥಹಳ್ಳಿನಲ್ಲಿ ತಾವು ನೋಡಿರ್ಬೋದು, ಸಿದ್ದೇಶ್ವರನ ಬೆಟ್ಟ ಅಂತ ಇದೆ. ಆ ಸಿದ್ದೇಶ್ವರನ ಬೆಟ್ಟದ ಥರನೇ ನಮ್ಮೂರಿನಲ್ಲಿ ಒಂದು ದೊಡ್ಡ ಬೆಟ್ಟ ಇದೆ. ಅದರಲ್ಲಿ ಒಂದು ಕರಿಕಲ್ಲು ಬಂಡೆ ಇದೆ, ದೊಡ್ಡ ಬಂಡೆ ಇದೆ. ಆ ಬಂಡೆನ ಅದನ್ನು ಜಲ್ಲಿ ಕ್ರಷರಿಗೆ ಮಾಡಿ ಕೊಡಬೇಕು ಅಂತ ಹೇಳ್ಬಿಟ್ಟು ಅನುಮೋದನೆ ಮಾಡೋಕ್ಕೆ ಹೋರಾಟ ಮಾಡಿದರು. ಇವತ್ತು ನಾನು ಅದನ್ನು ತಡೆ ಹಿಡಿದಿದ್ದೇನೆ. ಸಾಮಾಜಿಕ ಹೋರಾಟಕ್ಕೆ ಪ್ರೇರಣೆಯನ್ನು ಕೊಡ್ತು. ಇವತ್ತು ಆ ಕತೆ ಅದನ್ನು ಬರೆದಿರೋದ್ರಿಂದ ಅದೇ ಪುಸ್ತಕನ ತಗೊಂಡೋಗಿ DC ಕೊಟ್ಟೆ ನಾನು. ಸರ್, ನಾನು ಆಗ ಹುಡುಗ ಇದ್ದೆ, ಆಗ ಬರೆದಿರೋದು ಈಗ ನೀವು ಇದಕ್ಕೆ ಅನುಮೋದನೆ ಕೊಡ್ತಾ ಇದ್ದೀರಿ, ಇದಕ್ಕೆ ನನ್ನ ವಿರೋಧ ಇದೆ, ನೀವು ಕೊಡ್ಕೊಡ್ದು ಇದನ್ನ ಅಂತ ಇವತ್ತು ತಡೆ ಹಿಡಿಸಿದ್ದೀನಿ. ಇವತ್ತು ನಿಂತಿದೆ. ತಾವು ಆರಂಭದ ಜೀವನದಲ್ಲಿ ಜೋಡೆತ್ತನ್ನ ಇಟ್ಕೊಂಡು ತಮ್ಮ ತಂದೆ ಕೊಡಿಸಿದ್ರಿಂದ ಉಳುಮೆಯನ್ನ ಪ್ರಾರಂಭ ಮಾಡಿದ್ರಿ ಚೆನ್ನಪ್ಪನವ್ರೆ. ಓಕೆ. ನೇಗಿಲ ಬಾಳು ಅಂತ ಕವನ ಸಂಕಲನ ಬರೆದು ಬಿಟ್ರಲ್ಲ, ಇದಕ್ಕೂ ಅದಕ್ಕೂ ಏನಾದ್ರು ಸಂಬಂಧ ಇತ್ತಾ? ಏನು ಸಂಬಂಧ ಇದೆ? ನೇಗಿಲ ಬಾಳು ನನಗೆ ಪ್ರೇರಣೆ ಆಗಿರೋದು ಕುವೆಂಪುರವರ ಉಳುವವನೇ ನೇಗಿಲವರಿಗೆ. ಅದು ಒಂದು ಪ್ರೇರಣೆ. ಉಳುವ ಯೋಗಿಯ ನೋಡಲ್ಲಿ ಅಂತ ಉಳುವವನೇ ನೇಗಿಲ ಹೋಗಿದೆ, ಅದು ನನಗೆ ಪ್ರೇರಣೆ. ನೇಗಿಲ ಬಾಳು ಅಂದ್ರೆ ಏನು? ಯಾಕೆ ನೇಗಿಲ ಬಾಳು? ನೇಗಿಲು ಮತ್ತು ಬಾಳು ಎಷ್ಟೋ ಜನರು ಕೃಷಿಕರಿಗೆ ಕೇಳಿದ್ರೆ ಹೇಳಕ್ ಗೊತ್ತಿಲ್ಲ. ನೇಗಿಲಿಂದು ಈಚು ಬಾಳು ಅಂದ್ರೇನು, ನೇಗಿಲಿನ ಈಚು ಅಂದ್ರೇನು, ಅದ್ರ ಜೋಡೆತ್ತಿ ಕಟ್ಟಿ ಉಳುವಾಗ ಭೂಮಿ ಹೇಗೆ ಅದು ತನ್ನನ್ನು ಭೂಮಿ ಬದಲಾಯಿಸ್ಕೊಂಡು ಹೋಗುತ್ತೆ. ಇವತ್ತು ಸಹ ಸಾಮಾನ್ಯ ನಾನು ಹೇಳ್ತೀನಿ, ಕೃಷಿಕರಿಗೆ ಅದ್ರ ಬಗ್ಗೆ ಅನುಭವ ಇಲ್ಲ. ಅದನ್ನ ಅನುಭವವನ್ನು ಕಂಡು ನಾನು ಮಾಡಿದ ಅನುಭವವನ್ನು ಜೋಡಿಸ್ಕೊಂಡು ನೇಗಿಲು ಕೃಷಿಕರ ಬಗ್ಗೆನೇ ಯಾಕೆ ನಾನು ಕಾವ್ಯಗಳನ್ನು ಬರೀಬಾರದು ಅಂತ ನಡ್ಕೊಂಡು ನೇಗಿಲು ಬಾಳು ಶೀರ್ಷಿಕೆ ಕೊಟ್ಟು ಆ ಕೃಷಿ ಹಿನ್ನೆಲೆಯಲ್ಲಿ ಇರ್ತಕ್ಕಂಥವು ಎಲ್ಲ ಕಾವ್ಯಗಳು ಅದರಲ್ಲಿದ್ದಾವೆ. ಅದನ್ನೆಲ್ಲ ಒಟ್ಟಾಗಿ ಸೇರಿಸಿ ನೇಗಿಲ ಬಾಳು ಕವನ ಸಂಕಲನ ಅದಕ್ಕೆ ಒಂದು ಶೀರ್ಷಿಕೆ ಕೊಟ್ಟೆ ಅಷ್ಟೇ. ಆಮೇಲೆ ತಾವು ಕಾದಂಬರಿಕಾರರಾಗ್ಬಿಟ್ರಲ್ಲ, ಹೇಗೆ ಇದು? ಅದು ಮತ್ತೊಂದು ರೀತಿ ಪ್ರೇರಣೆ. ನಾವು ಹೇಳಿದ್ನಲ್ಲ, ನಾನು 76ರಲ್ಲಿ ಶಿರಾಳಕೊಪ್ಪದಲ್ಲಿ ಹೋಗಿ ಸರ್ಕಾರಿ ನೌಕರಿ ಸೇರಿದೆ ಅಂತ. ಅಲ್ಲಿ ಆಗ 76ರಲ್ಲಿ ಬರಗಾಲ ಪ್ರದೇಶ, ಬರಗಾಲ ಬಂತು. ಬರಗಾಲ ಬಂದಾಗ ಏನಾಗುತ್ತೋ ಅಂದರೆ, ನಾನು ಹೇಳಿದಿಲ್ಲ, ರಸ್ತೆ ಕೆಲಸ ಮಾಡಿಸ್ತಾ ಇದ್ದೆ. ಆಗ ಒಂದು ಕೆರೆನಲ್ಲಿ, ಅಲ್ಲಿ ಸುಮಾರು ಬರೀ ತಾಳಗುಂದ ಹೋಬಳಿ ಒಂದರಲ್ಲೇ 236 ಕೆರೆಗಳಿದೆ. 236 ಕೆರೆಗಳಲ್ಲಿ ಸರ್ಕಾರ ಒಂದು ಕುಡಿಯೋ ನೀರಿಗಾಗಿನೇ ಒಂದೊಂದು ಬಾವಿ ತೋಡಬೇಕು, ಕೆರೆ ಒಳಗಡೆನೆ ಬಾವಿ ತೋಡಬೇಕು ಅಂತ ಆದೇಶ ಆಯಿತು. ಅಲ್ಲಿರ್ತಕ್ಕಂಥ ಕಾಂಟ್ರಾಕ್ಟ್ಗಳೆಲ್ಲ ಬಂದ್ಬಿಟ್ಟು ಏನು ಮಾಡೋರು, ಒಂದು ಬಾವಿ ತೋಡಿದ್ರೆ 2,000 ರೂಪಾಯಿ ಕೊಡ್ತಿದ್ರು. ಎಷ್ಟಡಿ? 10 ಅಡಿ ಆಳ, 12 ಅಡಿ ಆಗಲ್ಲ, ಈ ಥರದ್ದು ಪ್ಲಾನ್ ಇತ್ತು. ಅದು ಅವರು ಇಂಜಿನಿಯರ್ ಕೂತ್ಕೊಂಡು ಮಾಡೋರು, ಎಲ್ಲ ಅವರು ಕಾಂಟ್ರಾಕ್ಟ್ ಮಾಡೋರು, ಕೆಲಸ ಮಾಡೋರು. ಅವೆಲ್ಲೂ ನೋಡ್ತಾ ಇದ್ದೆ, ಗಮನಿಸಿದಾಗ ಏನಾಯಿತು, ಇದು ಈ ಥರ ಆಗಿ ಸರ್ಕಾರಕ್ಕೆ ದ್ರೋಹ ಮಾಡ್ತಾ ಇದ್ದಾರಲ್ಲ, ಇದು ವಂಚನೆ ಆಗ್ತಾ ಇದೆಯಲ್ಲ, ಇದು ಕೆಲಸ ಮಾಡೋದಿಲ್ಲ, ಹೀಗಾಗಿದೆಯಲ್ಲ, ಹಾಗಾದರೆ ರೈತರಿಗೆ ಏನು ಅನುಕೂಲ ಆಗುತ್ತೆ, ಆಮೇಲೆ ಜನಸಾಮಾನ್ಯರಿಗೆ ಏನು ಉಪಯೋಗ ಆಗುತ್ತೆ, ಈ ಥರ ಎಲ್ಲ ಆಲೋಚನೆ ಮಾಡಿದೆ. ಅಲ್ಲಿ ಬಿಳಿಕಿ ನರಸಾಪುರ ಅಂತ ಒಂದು ಗ್ರಾಮ ಇದೆ, ಅಲ್ಲಿ ನಾಗರಿಕೆರೆ ಅಂತ ಒಂದು ದೊಡ್ಡ ಕೆರೆ, ಭಾಳ ಹಿಂದಿನ ಕಾಲದ್ದು ಅದು, ಬಹುಶಃ ಶರಣರ ಕಾಲದ್ದು ಅದು. ಹಾರ ಮುಚ್ಚಡಿ ಬರುತ್ತೆ, ಈ ಕಡೆ ಬನಶಂಕರಿ ದೇವಿ ದೇವಸ್ಥಾನ ಇದೆ. ಅಲ್ಲಿ ಇದ್ದಾಗ ಅಲ್ಲಿ ಬಂದಿರತಕ್ಕಂಥ ಕೂಲಿಕಾರರು ಇದ್ದಾರಲ್ಲ,
ಅವ್ರು ಬಂದು ಕೆಲಸ ಮಾಡಿದ ಕೆಲವು ಸಣ್ಣ ಪುಟ್ಟ ಅವರ ವೇದನೆಗಳನ್ನು ನಮ್ಮ ಹತ್ರ ಹೇಳ್ಕೊಳ್ತಾ ಇದ್ರು. ನಾನು ಮಧ್ಯಾಹ್ನ ಅವ್ರ ಊಟದ ಸಮಯದಲ್ಲಿ ಅಲ್ಲಿ ಜೈನ ಬಸದಿ ಅಂತ ಇದೆ, ಜೈನ ಬಸದಿನಲ್ಲಿ ಕೂತಿರ್ತೆ ರೆಸ್ಟ್ಗೋಸ್ಕರ. ಅವ್ರು ಬಂದು ಅಲ್ಲಿ ಪಕ್ಕದಲ್ಲಿ ಊಟ ಮಾಡ್ತಾ ಇದ್ರು. ಅವಾಗ ಅನೇಕ ವಿಚಾರಗಳನ್ನು ಈ ರೀತಿಯಲ್ಲಿ ಚರ್ಚೆ ಮಾಡಿ ಮಾತಾಡೋದು ಅವೆಲ್ಲ ಗಮನಿಸಿದಾಗ ನನಗೆ ಪ್ರೇರಣೆ ಆಯಿತು. ಇದು ಹೀಗಿದ್ದೆಲ್ಲ ಏನು ಮಾಡಬೇಕು, ಇದು ಒಂದು ಕಾದಂಬರಿ ಬರೆಯೋಕ್ಕೆ ಸೂಕ್ತವಾಗಿದೆ, ಒಂದು ಕಾದಂಬರಿ ಬರೆದ್ಬಿಡೋಣ ನೋಡೋಣ ಅಂತ ಹೇಳ್ಬಿಟ್ಟು ಅವಾಗೆಲ್ಲ ಸಂಗ್ರಹ ಮಾಡಿ ಇಟ್ಕೊಂಡಿದ್ದೆ. ಕತೆ ಆಯಿತು, ಕವನ ಆಯಿತು, ಮಕ್ಕಳ ಕತೆ ಆಯಿತು, ಪ್ರವಾಸ ಕಥನ ಆಯಿತು, ಸಂಶೋಧನೆ ಆಯಿತು. ಅದರೆಲ್ಲರ ಮಧ್ಯದಲ್ಲಿ ತಾವು ಹಳ್ಳಜ್ಜಿ ಮಗ ಅಂತ ಹೇಳ್ಬಿಟ್ಟು ಆತ್ಮಕಥೆಯನ್ನು ಬರೆದು, ಇದು ಯಾರ ಆತ್ಮಕಥೆ? ಇದು ನನ್ನ ಆತ್ಮಕಥೆ. ಹಳ್ಳಜ್ಜಿಯ ಮಗ ಅಂದ್ರೆ ಯಾರು? ಹಳ್ಳಜ್ಜಿ ಮಗ ಚೆನ್ನಪ್ಪ ಹಳ್ಳಜ್ಜಿಯ ಮಗ. ಹಳ್ಳಜ್ಜಿ ಏನಂದ್ರೆ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ನಮ್ಮ ಸುತ್ತಮುತ್ತ ನಮ್ಮಮ್ಮನ ಹೆಸರು ಬಹಳ ಪ್ರಚಲಿತವಾಗಿತ್ತು. ಅದಕ್ಕೊಂದು ವಿಶೇಷತೆ ಇದೆ. ನಮ್ಮ ಅಮ್ಮನ ಹೆಸರು ಹೇಳಕ್ಕೆ ನಮಗೊಂದು ವಿಶೇಷತೆ ಇದೆ. ಕಾರಣ ಇಷ್ಟೇ. ಯಾಕೆ ಕಾರಣ ಅಂದರೆ ನಮ್ಮಜ್ಜಿ ಯಾರೇ ಬಂದ್ರೂ ಸಹ, ಯಾವುದೇ ಒಬ್ಬ ಪರಸ್ಥಳದಿಂದ ಬಂದವ್ರಿಗೂ ಸಹ, ಅಥವಾ ಯಾರಾದರೂ ನಿರ್ಗತಿಕರು ಬಂದು ಹಳ್ಳಕ್ಕ ಇದು ಬೇಕಾಗಿತ್ತು, ಇಂಥದ್ದಿಲ್ಲ ನನ್ನ ಮನೆಗೆ, ಇಂಥದ್ದು ಕೊಡು ಅಂತ ಕೇಳಿದರೆ ಯಾರಿಗೂ ದುಸರಿ ಮಾತಾಡ್ದೇ ಏನಿರುತ್ತೆ ಅದೆಲ್ಲ ಕೊಡ್ತಾ ಇತ್ತು. ಅದು ನಾನು ಮಗು ಇದ್ದಾಗಲೇ ನಾನೆಲ್ಲ ಗಮನಿಸ್ತಾ ಇದ್ದೆ. ಆದರೆ ನಮ್ಮದು ದೊಡ್ಡ ಕುಟುಂಬ ಆ ಕಾಲಕ್ಕೆ. ಆಮೇಲೆ ಬರ್ತಾ ಸಣ್ಣ ಕುಟುಂಬ ಆಗಿತ್ತು. ನಮ್ಮಮ್ಮ ಏನು ಮಾಡೋದು ಅಂದರೆ ಒಂದು ಜಲ್ಲೆ ರೊಟ್ಟಿ ಸುಟ್ಟು ಇಡ್ತಿತ್ತು. ಜಲ್ಲೆ ರೊಟ್ಟಿ ಯಾರು ಬಂದ್ರು 2 ರೊಟ್ಟಿ, ಪಲ್ಯ, ಮೆಂತೆ ಚಟ್ನಿ, ಮೊಸರು ಹಾಕಿ ಕೊಡೋದು. ಒಂದು ಥರದಲ್ಲಿ ಸಾರ್ವಜನಿಕರಿಗೆ ಊಟವನ್ನು ಆ ಕಾಲದಲ್ಲಿ ಬಡಿಸ್ತಾ ದಾಸೋಹದ ಪರಿಕಲ್ಪನೆ ನಮ್ಮ ಅಮ್ಮನ ಹತ್ರ ಇತ್ತು. ಅದಕ್ಕೋಸ್ಕರ ನಮ್ಮಮ್ಮ ಇಲ್ಲಿಂದ ಇಲ್ಲವರೆಗೂ ಸಾಧನೆ ಮಾಡಿದೆ. ಕೃಷಿಕ ಕುಟುಂಬದಲ್ಲಿ ಹುಟ್ಟಿ ಆ ಕಲ್ಪನೆ ಇದೆಯಲ್ಲ, ಇನ್ನೊಬ್ಬರಿಗೆ ಇಲ್ದವ್ರಿಗೆ ನನ್ನ ಹತ್ರ ಇರೋದನ್ನು ಕೊಡಬೇಕು ಅನ್ನೋದು ಭಾವನೆ ಇದೆಯಲ್ಲ, ಆ ಭಾವನೆ ನಮ್ಮ ಅಮ್ಮನ ಹತ್ರ ಬಂದಿದೆಯಲ್ಲ. ಅದರಲ್ಲೂ ಒಬ್ಬ ಗ್ರಾಮೀಣ ಹೆಣ್ಮಗಳು. ಅವರು ಸಹ ಮತ್ತೆ ಚಿಕ್ಕ ವಯಸ್ಸಿನಲ್ಲೇ ನಮ್ಮಮ್ಮ ತಂದೆ ತಾಯಿಗಳನ್ನು ಕಳ್ಕೊಂಡಿತ್ತಂತೆ. ಅದು ಎಲ್ಲೋ ಒಂದು ಕಡೆ ಹಳ್ಳದಲ್ಲಿ ಮಗು ಇದ್ದಾಗ ಕರ್ಕೊಂಬಂದು ಸಾಕಿದ್ರಂತೆ. ಅದು ಇವೆಲ್ಲ ಹಿನ್ನೆಲೆ ಇತ್ತು ನನಗೆ, ಅವೆಲ್ಲ ಗೊತ್ತಿತ್ತಲ್ಲ. ಅವನ್ನೆಲ್ಲವನ್ನ ಸೇರಿಸಿ ಒಂದು ಆತ್ಮಕಥೆಯನ್ನ ಬರೆದ್ರಿ. ನಾನೇ ಬರೆದೆ. ಇದೆಲ್ಲ ಆದ ನಂತರ ಬಹಳಷ್ಟು ಸಂಪಾದನೆ ಕೃತಿಗಳನ್ನು ಕೂಡ ಮಾಡಿದಿರಿ ತಾವು. ಹೊನ್ನರಳಿದ ಸಿದ್ದಶ್ರೀ, ಪಂಡಿತ ಧರ್ಮೇಗೌಡರು ಕಂಡ ಮಹಾತ್ಮ ಗಾಂಧಿ, ನಂದಗುಡಿ, ಸಿದ್ದರಾಮಸಿರಿ, ಶಿವಮೊಗ್ಗ ಜಿಲ್ಲಾ ಕಥಾ ಸಂಕಲನ. ಈ ಶಿವಮೊಗ್ಗ ಜಿಲ್ಲಾ ಕಥಾ ಸಂಕಲನ ಏನು ಚೆನ್ನಪ್ಪನವರು? ಇದು ಶಿವಮೊಗ್ಗ ಜಿಲ್ಲಾ ಕಥಾ ಸಂಕಲನ. ಆಗ ನಾನು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಆಗಿದ್ದೆ. ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಆಗಿದ್ದಾಗ ಹರಿಕೃಷ್ಣ ಪುಂಡ್ರೂರ್ ಅವರು ನಮ್ಮ ರಾಜ್ಯಾಧ್ಯಕ್ಷರಾಗಿದ್ದರು. ಅವರು ನಮಗೇನು ಮಾಡಿದರು ಅಂದರೆ ಪ್ರೇರಣೆ ಕೊಟ್ಟರು. ಒಂದೊಂದು ಜಿಲ್ಲೆ ಏನು ನೀವು ಅದಿರಿ ಅಂದರೆ ನಮ್ಮ ಪರಿಷತ್ತು ಅಧ್ಯಕ್ಷರುಗಳು ಇದಿರಿ, ಒಂದೊಂದು ಅವ್ರವ್ರ ಜಿಲ್ಲೆದ್ದೇ ಒಂದು ಕಥಾ ಸಂಕಲನ ಮಾಡಿ ಕೊಡಿ, ನಾನು ಅದನ್ನು ಮುದ್ರಣ ಮಾಡಿ ಪಬ್ಲಿಷ್ ಮಾಡ್ತೀನಿ ಅಂತ ಅವರೊಂದು ಯೋಜನೆ ಮಾಡ್ಕೊಂಡ್ರು. ಆ ಯೋಜನೆಗೆ ಏನು ಮತ್ತು ಶಿವಮೊಗ್ಗ ಜಿಲ್ಲಾ ಕಥಾ ಸಂಕಲನ ನಾನು ಮಾಡಲಿಕ್ಕೆ ನನಗೊಂದು ಅವಕಾಶ ಕೊಟ್ಟಿದ್ರಲ್ಲ. ಹಾಗೆ ನಮ್ಮಲ್ಲಿ ಕತೆಗಳನ್ನು ಬರೀತಕ್ಕಂಥ ಸಣ್ಣ ಕತೆಗಾರರನ್ನೆಲ್ಲರನ್ನು ಸಂಗ್ರಹ ಮಾಡಿ ಅವ್ರಿಗೆಲ್ಲರಿಗೂ ನೋಡಪ್ಪ ವಿಷಯ ಕೊಟ್ಟು ನೀವು ಇಂಥದ್ದೊಂದು ಕತೆ ಮಾಡಿಕೊಡಿ ಅಂದರು. ನಮ್ಮ ಶಿವಮೊಗ್ಗ ಜಿಲ್ಲೆಯವರೇ ಕಥಾ ಸಂಕಲನ ಮಾಡಿದ ಒಂದು 12-13 ಕತೆಗಳನ್ನು ನಾನು ಸಂಗ್ರಹ ಮಾಡಿಕೊಟ್ಟು ನಮ್ಮ ಪರಿಷತ್ತಿಗೆ ಕೊಟ್ಟೆ. ಆದರೆ ಶಿವಮೊಗ್ಗ ಜಿಲ್ಲಾ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ತಮಗೆ ದಾವಣಗೆರೆ ಜಿಲ್ಲಾ ಕರ್ನಾಟಕ ಸಾಹಿತ್ಯ ಪ್ರಶಸ್ತಿ ಕೊಟ್ಬಿಡ್ತಲ್ಲ, ಹೇಗೆ ಇದು ಸಾಹಿತ್ಯ? ಅದು ಹೇಗೆ ಅಂದರೆ ನೋಡಿ ಸರ್, ಇದಂತಲ್ಲ, ಹುಟ್ಟಿದ್ದು ಊರು ಅಲ್ಲಿ, ಹೌದು, ನಾನು ಬೆಳೆದದ್ದು ನನ್ನನ್ನು ಪ್ರೇರಣೆ ಮಾಡಿ ಬೆಳೆಸಿದ್ದು ಶಿವಮೊಗ್ಗ. ಆದರೂ ನನ್ನ ಹೊನ್ನಾಳಿ ತಾಲೂಕು ನಮ್ಮೂರು ಗ್ರಾಮದ ಪರಿಸರ ನಾನು ಬಿಟ್ಟಿರಲಿಲ್ಲಲ್ಲ ಯಾವಾಗಲೂ. ಹೊನ್ನಾಳಿ ತಾಲೂಕು ಶರಣ ಸಾಹಿತ್ಯ ಪರಿಷತ್ತು, ಕನ್ನಡ ಸಾಹಿತ್ಯ ಪರಿಷತ್ತು, ಹೀಗೆ ಅನೇಕ ಏನೇ ಕಾರ್ಯಕ್ರಮ ಚಟುವಟಿಕೆ ಇದ್ದರೂ ಅಲ್ಲಿರ್ತಕ್ಕಂಥ ಸಾಹಿತ್ಯಾಸಕ್ತರು ನನ್ನನ್ನು ಕರೆದು ಅವ್ರಿಗೆ ಏನು ಬೇಕೋ ಸಲಹೆಗಳನ್ನು ತಗೊಳ್ತಿದ್ರು. ಅದಕ್ಕಿಂತ ಮುಂಚೆ ತಮಗೊಂದು ಮಾತು ಹೇಳಲೇಬೇಕು. ಹೊನ್ನಾಳಿ ತಾಲೂಕು ಸಾಹಿತ್ಯ ಪರಿಷತ್ತಿನ ಮೊದಲನೇ ಕಾರ್ಯದರ್ಶಿ ನಾನು ಅಲ್ಲಿ. ಒಂದು ರೀತಿಯಲ್ಲಿ ಅಲ್ಲಿ ಸಾಹಿತ್ಯ ಪರಿಷತ್ತು ಹುಟ್ಟೋದಕ್ಕೆ ಕಾರಣ ಅಲ್ಲಿ ಕಾರಣ ಆಗಿದ್ದೆ ನಾನು. ಅವಾಗ ಅಧ್ಯಕ್ಷರುಗಳು ಅಂತ ಇರಲಿಲ್ಲ, ತಾಲೂಕಿಗೊಬ್ಬರು ಸಂಚಾಲಕರು ಅಂತ ಇದ್ರು. ಡಾಕ್ಟರ್ ಗೋಪಾಲ್ ರಾವ್ ಅಂತ ನನಗೆ ತುಂಬ ಆತ್ಮೀಯರು, ಭಾಳ ಒಳ್ಳೆಯ ಜನ. ಅವರು ಇದ್ರು, ನನ್ನನ್ನು ಕಾರ್ಯದರ್ಶಿ ಮಾಡ್ಕೊಂಡಿದ್ರು. ಅವರು ನನ್ನ ಚಟುವಟಿಕೆಗಳನ್ನು ನೋಡಿ ಡಾಕ್ಟರ್ ಗೋಪಾಲ್ ರಾವ್ ಅಂತ ಭಾಳ ಒಳ್ಳೆ ವ್ಯಕ್ತಿ, ದೊಡ್ಡ ವ್ಯಕ್ತಿ. ಅದಕ್ಕೆ ತಾವು ಶಿವಮೊಗ್ಗ ಜಿಲ್ಲಾ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿದ್ರು ಕೂಡ ದಾವಣಗೆರೆ ಜಿಲ್ಲಾ ಸಾಹಿತ್ಯ ಪರಿಷತ್ ತಮಗೆ ಪ್ರಶಸ್ತಿ ಕೊಟ್ಟಿದ್ದಷ್ಟೇ ಅಲ್ಲದೇನೆ ದಾವಣಗೆರೆ ಜಿಲ್ಲಾ ಆಡಳಿತವು ಕೂಡ ರಾಜ್ಯೋತ್ಸವ ಪ್ರಶಸ್ತಿ ಕೊಟ್ಬಿಡ್ತು. ಹೌದು, ಆಡಳಿತದ ಅಂದ್ರೆ ನಾನು ಎಲ್ಲಿ ಕೆಲಸ ಮಾಡಿರ್ತೀನಿ ಅನ್ನೋದಕ್ಕಿಂತ ಮುಖ್ಯವಾಗಿ ನನ್ನ ಊರು, ನನ್ನ ಹೆಸರು ನನ್ನ ಹಿಂದಿದೆ, ಕತ್ತಿಗೆ. ಆ ಕತ್ತಿಗೆ ಚೆನ್ನಪ್ಪ ಅಂದ್ರೆ ಕತ್ತಿಗೆ ಅಂದ್ರೆ ಎಲ್ಲಿದೆ, ಅದು ಎಲ್ಲಿ ಬರುತ್ತೆ ಅದು ಅಂತ ಸಾಮಾನ್ಯ ಅಧಿಕಾರಿಗಳು ಗಮನಿಸ್ತಾರೆ. ಇಲ್ಲ ಸರ್, ಹೊನ್ನಾಳಿ ತಾಲೂಕು ಕತ್ತಿಗೆ ಅಂತ. ಹೌದಾ, ನಮ್ಮ ಜಿಲ್ಲೆಯವರೇ ಆದ್ರಲ್ರಿ
ಕರೀರಿ ಕೊಡ್ರಿ, ಈ ತರ ಒಂದು ಪ್ರೇರಣೆ. ಒಂದು ಚೆನ್ನಪ್ಪನವರೇ, ಕತ್ತಿಗೆ ತಮ್ಮ ಊರು ಅಂತಂದ್ರಿ, ಆ ಕತ್ತಿಗೆ ಅಂತಂದ್ರೆ ಏನದು? ಕತ್ತಿಗೆ ನಾನು ಆಗ ನಿಮಗೆ ಸ್ವಲ್ಪ ಸಂದರ್ಭದಲ್ಲಿ ಇದನ್ನು ಹೀಗಿತ್ತು, ನಮ್ಮೂರು ಒಂದು ಐತಿಹಾಸಿಕ ಹಿನ್ನೆಲೆ ಇದೆ, ಪಾಳೆಗಾರರಿದ್ರು ಹೀಗೆ ಅಂತ ಹೇಳಿದ್ರು. ಒಬ್ಬ ಪಾಳೆಗಾರ ಆ ಭಾಗದಲ್ಲಿ, ಆಗ ಒಂದು ಕಾಲದಲ್ಲಿ ಆ ನಮ್ಮ ಭಾಗ ಏನಿದೆಯಲ್ಲ ಜೈನರ ಆಡಳಿತಕ್ಕೆ ಒಳಪಟ್ಟಿತ್ತು. ಜೈನರ ವ್ಯಾಪ್ತಿ, ಬಳ್ಳೇಶ್ವರ ಅಂತ ಒಂದು ಗ್ರಾಮ ಇದೆ, ಆ ಬಳ್ಳೇಶ್ವರದಲ್ಲಿ ಜೈನರ ಆಡಳಿತ ಇತ್ತು. ಅದರ ಹಿನ್ನೆಲೆಯಲ್ಲಿ ಬೆಳಗುತ್ತಿ ಅಂತ ಇದೆ, ನಮ್ಮೂರ ಪಕ್ಕಕ್ಕೆ ಒಂದು ಬೆಳಗುತ್ತಿ ಇದೆ, ಅಲ್ಲಿ ಸಿಂಧರ ಆಡಳಿತ ಇತ್ತು. ಆಗೆಲ್ಲ ಸಣ್ಣ ಸಣ್ಣ ರಾಜ್ಯಗಳು, ಸಾಮಂತರು ಸಣ್ಣ ಸಣ್ಣ ರಾಜ್ಯ ವ್ಯಾಪ್ತಿಯಲ್ಲಿ ಇತ್ತಲ್ಲ. ಆಗ ಏನು ಮಾಡಿದರು ಅವರು ಅಂದರೆ, ನಮ್ಮಲ್ಲಿ ಇರ್ತಕ್ಕಂಥ ಒಬ್ಬ ನಾಯಕ ಪಾಳೆಗಾರನಿಗೆ ಒಬ್ಬ ರಾಜ, ಅವನು ಯಾರು ಅಂದರೆ ತಂಬರಸ ಅಂತ ಒಬ್ಬ ರಾಜ, ಅಂದರೆ ಅವನು ಸಾಮಂತ ರಾಜ. ಯಾವ ಸಂಸ್ಥಾನಕ್ಕೆ ಅವರು ಬಳ್ಳಿಗಾವಿ ಅಂದರೆ ನಮ್ಮ ಬನವಾಸಿ ಇದೆಯಲ್ಲ, ಕದಂಬರ ರಾಜ ಬನವಾಸಿ ಇದೆಯಲ್ಲ, ಅದರ ಸಾಮಂತ ರಾಜ ಅವನು ಇಲ್ಲಿ. ಆ ಸಾಮಂತ ರಾಜ ಏನಿದ್ದಾನೆ, ಇಲ್ಲಿಯ ನಾಯಕನಿಗೆ ಒಂದು ಕತ್ತಿಯನ್ನು ಉಡುಗೊರೆಯಾಗಿ ಕೊಡ್ತಾನೆ. ಕತ್ತಿ ಗೆ ಅರ್ಪಿಸು, ಗೆ ಅಂದ್ರೆ ಕೊಡು ಅಂತ, ಕತ್ತಿಯನ್ನ ಅವನಿಗೆ ಉಡುಗೊರೆಯಾಗಿ ಕೊಡ್ತಾನೆ. ನೀನು ತುರುಗಳ ಕಾಳಗದಲ್ಲಿ ಜಯಶೀಲನಾಗಿದ್ದೀಯ, ಆದ್ರಿಂದ ನನ್ನ ಉಡುಗೊರೆಯಾಗಿ ಈ ಕತ್ತಿಯನ್ನು ನಿನಗೆ ಅರ್ಪಿಸ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ನಾಯಕನಿಗೆ ಕೊಡ್ತಾರೆ. ಆದ್ರಿಂದ ಅವತ್ತಿನಿಂದ ಇವತ್ತವರೆಗೂ ಅದು ಕತ್ತಿಗೆ ಅಂತ ಆಯ್ತು. ತಾವು ನಾಟಕಕಾರರು ಆಗಿರೋದ್ರಿಂದ, ಪಾತ್ರಧಾರಿಯೂ ಆಗಿರೋದ್ರಿಂದ, ಇದಕ್ಕೆ ಸಂಬಂಧಪಟ್ಟಾಗ ನಾಟಕ ಏನಾದ್ರು ಮಾಡಿದ್ರ ಚೆನ್ನಪ್ಪನವ್ರು? ಅಲ್ಲ, ಇದಕ್ಕೆ ಸಂಬಂಧಪಟ್ಟ ನಾಟಕ ಮಾಡೋದ್ರೊಳಗೆ ನಾನು ಏನು ಮಾಡಿದೆ, ಸರ್ಕಾರಿ ನೌಕರಿ ಸೇರ್ಕೊಂಡ್ಬಿಟ್ಟೆ. ಸರ್ಕಾರಿ ನೌಕರಿ ಸೇರಿದ ಮೇಲೆ ಸ್ವಲ್ಪ ಸ್ಥಳ ಬದಲಾವಣೆಗಳು ಆಗ್ಬಿಟ್ಟು, ಸ್ಥಳ ಬದಲಾವಣೆಗಳಾದಾಗ ಏನಾಗುತ್ತೆ ಅಂದ್ರೆ, ನಮಗೆ ಸಹಕಾರ ಮತ್ತು ಅದಕ್ಕೆ ತಕ್ಕನಾಗಿರ್ತಕ್ಕಂಥ ಸಮುದಾಯ ಅವೆಲ್ಲ ಬೇಕಾಗುತ್ತೆ. ಅಲ್ಲಿಂದ ನಾಟಕದ ಹುಚ್ಚು ಬಿಡ್ತು ನಿಮ್ಗೆ? ಇಲ್ಲ, ಬಿಟ್ಟಿಲ್ಲ, ನಾಟಕ ಹುಚ್ಚಿತ್ತು. ಯಾಕೆ ಅಂದ್ರೆ ಇಲ್ಲಿ ಶಿವಮೊಗ್ಗದಲ್ಲಿ ಸ್ವಲ್ಪ ಚಟುವಟಿಕೆಗಳನ್ನು ಆರಂಭ ಮಾಡಿದ್ವಿ ನಾವು. ಇಲ್ಲಿ ರಂಗತ ಬಹಳ ಇದೆ, ಇವತ್ತು ಇದ್ದಾರೆ. ನನ್ನ ಸ್ನೇಹಿತರು ತುಂಬಾ ಜನ ಇದ್ದಾರೆ ಅಲ್ಲಿ. ಕಾಂತೇಶ್ ಕದ್ರಿಮಂಡ್ಲಿಗೆ ಇದ್ದಾನೆ, ಸಾಸಿಬಳ್ಳಿ ಸತೀಶ್ ಇದ್ದಾನೆ, ಅವರೆಲ್ಲರೂ ಇದ್ದಾರೆ. ಅವರೆಲ್ಲ ನಮ್ಮ ಜೊತೆ ಬಂದು ಹುಡುಗರೆ ಅವ್ರು ಇತ್ತೀಚೆಗೆ ಸ್ವಲ್ಪ ಬೆಳ್ಕೊಂಡಿದ್ದಾರೆ. ಬರ್ಲಿ, ಮಾಡ್ತಾ ಇದಾರಲ್ಲ, ಮಾಡ್ಲಿ. ನಮಗೇನಪ್ಪ ಅಂದ್ರೆ ಒಂದು ನಿರಂತರ ಚಟುವಟಿಕೆ ಇರಬೇಕು. ನಿರಂತರ ಚಟುವಟಿಕೆ ಇರೋದ್ರಿಂದ ನಮಗೂ ಅನುಕೂಲ ಆಗುತ್ತೆ. ಕತ್ತಿಗೆ ಪಾಳೆಗಾರರಿಂದ ನೊಳಂಬರ ಕಡೆಗೆ ನಿಮ್ಗೆ ಹೇಗೆ ಗಮನ ಹರಿಯಿತು? ತಂಬರಸ ಅನ್ನೋನು ನೊಳಂಬರ ಪಾಳೆಗಾರನೇ, ನೊಳಂಬ ಅರಸರ ಪಾಳೆಗಾರ ಅವನು. ಮದಗದ ಕೆರೆ ಕಟ್ಟಡ ಮಾಡಿದವನೇ ಆತ. ಆ ಕಾಲಕ್ಕೆ ಮದಗದ ಕೆರೆ ಇದೆಯಲ್ಲ, ಮಾಸೂರು ಮದಗದ ಕೆರೆ ಇದೆಯಲ್ಲ, ತಂಬರಸನೇ ಕಟ್ಟಿದ್ದು. ಇವತ್ತು ಶಾಸನ ಇದೆ, ಬಳ್ಳಿಗಾವಿನಲ್ಲಿ ಶಾಸನ ಇದೆ, ಬನ್ನೂರಿನಲ್ಲಿ ಶಾಸನ ಇದೆ, ಇಲ್ಲಿ ಅನಂತಪುರದ ಹತ್ರ ಆಚಾಪುರದಲ್ಲಿ ಶಾಸನ ಇದೆ. ನೊಳಂಬರು ಅಂದ್ರೆ ಈಗ ನೊಳಂಬರ ಸಂತತಿ ಈಗಲೂ ಕೂಡ ನಮ್ಮ ಏರಿಯಾದಲ್ಲಿ ಇದೆಯಾ? ಇದಾರಲ್ಲ, ಇದೇ ಹೇಳ್ತಾರೆ. ನಮ್ಮ ತಾಲೂಕಲ್ಲಿ, ಹೊನ್ನಾಳಿ ತಾಲೂಕಲ್ಲಿ ಒಂದು 20 ಹಳ್ಳಿ ಇದೆ, ಭದ್ರಾವತಿ ತಾಲೂಕಲ್ಲಿ ಒಂದು 15-20 ಹಳ್ಳಿ ಇದೆ, ತರೀಕೆರೆ ತಾಲೂಕಲ್ಲಿ ಪೂರ್ತಿ ಅಜ್ಜಂಪುರ ಹೋಬಳಿ ಪೂರ್ತಿ ಅವರೇ ಇರೋದು, ನೊಳಂಬ್ರೆ ಇರೋದು. ಅಲ್ಲಿ ಸಿದ್ದರಾಮೇಶ್ವರ ಬಂದಿದ್ದಾರೆ. ಇವಾಗ ಸೊಲ್ಲಾಪುರದಲ್ಲಿ ಸಿದ್ದರಾಮೇಶ್ವರನ ಸ್ಥಾನ ಇದೆ, ಹೌದಾ? ಆ ಶರಣರೆಲ್ಲ ಈ ಕಡೆಗೆ ಬಂದಿದ್ದಾರೆ. ಆ ಕಾಲಕ್ಕೆ ಶರಣರು ಬಿಜ್ಜಳನ ಆ ಸ್ಥಾನದಲ್ಲಿ ಆಡಳಿತ ಮಾಡ್ತಕ್ಕಂಥ ಬಸವಣ್ಣನವರ ಆದಿಯಾಗಿ ಹಿಡಿದು, ಶರಣರ ಆದಿಯಾಗಿ ಹಿಡಿದು ಆ ಶರಣರ ಕ್ಷೇತ್ರಗಳೆಲ್ಲ ನಾವು ಪರಿಚಯ ಮಾಡಿದ್ದೇವೆ. ನಾನು ಇನ್ನು ಚೆನ್ನಪ್ಪನವರೇ, ತಾವು ಮತ್ತೆ ಮತ್ತೆ ಅಂತ ಪತ್ರಿಕಾ ಲೇಖನದ ಒಂದು ಸಂಗ್ರಹ ಕೃತಿಯನ್ನ ಮಾಡಿದ್ದೀರಿ. ಅಂದ್ರೆ ಪತ್ರಿಕೆಗೆ ಬರೆಯುವಂತಹ ಹವ್ಯಾಸ ಯಾವಾಗ ಬೆಳ್ಕೊಂಡಿತು? ಆಗ ಅಷ್ಟೊತ್ತಿಗಾಗಲೇ ನಾನು ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ ಜಿಲ್ಲಾ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದೆ. ಶರಣ ಸಾಹಿತ್ಯ ಪರಿಷತ್ ಕೆಲಸ ಮಾಡ್ತಿರ್ಬೇಕಾದ್ರೆ ಸಾಣೆಹಳ್ಳಿ ಶ್ರೀಗಳು ಅನೇಕ ಇಂತಹ ವಿಚಾರಗಳನ್ನೆಲ್ಲವನ್ನು ತಗೊಂಡು ತಮ್ಮ ಬರಹದಲ್ಲಿ ಅವರು ತೋರಿಸ್ತಾ ಇದ್ರು. ನಾನು ಸಹ ಅಲಕ್ಷಿತ ವಚನಗಾರ್ತಿಯರು ಅಂತ ಹೇಳ್ಬಿಟ್ಟು ಒಂದು 10-15 ಜನ ವಚನಗಾರ್ತಿಯರದ ಪುಟ್ಟ ಲೇಖಗಳನ್ನು ಮಾಡಿದ್ದೆ. ಆ ಪುಟ್ಟ ಲೇಖನಗಳು ಮತ್ತು ಸಿದ್ದರಾಮೇಶ್ವರ ಬಗ್ಗೆ ಅನೇಕ ಲೇಖನಗಳನ್ನು ಕೊಟ್ಟಿದ್ದೆ. ಸಿದ್ಧಿ ಪುರುಷ ಅಂತ ಒಂದು ಸಂಕಲನ ಕೂಡ ಮಾಡಿದ್ರಿ ತಾವು ಸಂಗ್ರಹವನ್ನ. ಸಿದ್ಧಿ ಪುರುಷ ಅನ್ನೋದು ಸಿದ್ದರಾಮ. ಹೌದು, ಸಿದ್ಧಿ ಪುರುಷ. ಅದು ಲೇಖನಗಳು, ದೊಡ್ಡ ಲೇಖನಗಳು. ಅಂತಹ ದೊಡ್ಡ ಲೇಖನಗಳನ್ನ ಸಂಕ್ಷಿಪ್ತವಾಗಿ ಪತ್ರಿಕೆ ಬರಿತಾ ಇದ್ವಿ. ಅದೇ ತರ ಒಂದೊಂದು ಲೇಖನಗಳನ್ನ ಪತ್ರಿಕೆಗಳು ಬರ್ತಾ ಇತ್ತು. ಆ ಪತ್ರಿಕೆಗೆ ಬಂದ ಎಲ್ಲಾ ಲೇಖನಗಳನ್ನು ಸೇರಿಸಿ ಸಮಗ್ರವಾಗಿ ಒಂದು ಬರ್ತದೆ. ಅದು ಹೇಗೆ ಅಂದ್ರೆ, ನಾವು ಹಣಕಾಸಿಗಾಗಿ ಮಾರಾಟ ಮಾಡೋ ಉದ್ದೇಶಕ್ಕೆ ಅಲ್ಲ, ಜನರಿಗೆ ನಮ್ಮ ವಿಷಯಗಳು ತಲುಪಲಿ, ಉಚಿತವಾಗಿ ಕೊಡೋದು. ಈ ಅನೇಕ ಸಭೆ ಸಮಾರಂಭಗಳಲ್ಲಿ, ಮದುವೆ ಸಮಾರಂಭಗಳಲ್ಲಿ ನಾನು ಯಾರಿಗೂ ಉಡುಗೊರೆ ಕೊಡ್ತಿರ್ಲಿಲ್ಲ, ಎಲ್ಲ ಪುಸ್ತಕ ಸಂಸ್ಕೃತಿಯನ್ನ ಬೆಳೆಸುವುದಕ್ಕೆ ಆ ರೀತಿನಲ್ಲಿ ಹೊರಟೆ. ಅದೇ ರೀತಿನಲ್ಲಿ. ಹೌದು. ಆ ನಂತರದಲ್ಲಿ ತಮಗೆ 2019 ರಾಜ್ಯೋತ್ಸವ ಪ್ರಶಸ್ತಿನೂ ಕೂಡ ಬಂದಿದೆ ಕತ್ತಿಗೆ ಚೆನ್ನಪ್ಪನವರೇ. ತಮ್ಮ ಎಲ್ಲ ಸೇವೆಗಳನ್ನ ನೋಡಿ ಇದರೊಟ್ಟಿಗೆ ತಾವು ವೃತ್ತಿಯಿಂದ ಏನೋ ನಿವೃತ್ತರಾಗ್ಬಿಟ್ರಿ. ನಿವೃತ್ತರು ಯಾವಾಗಾದ್ರಿ?
2012ರಲ್ಲಿ ನಾನು ನಿವೃತ್ತಿ ಆದೆ. 2012ರಲ್ಲಿ ನಿವೃತ್ತಿಯಾದ ನಂತರದಲ್ಲಿ ತಮ್ಮ ಪ್ರವೃತ್ತಿಗಳು ಜಾಗೃತ ಆದಾಗೆ ಕಾಣಿಸ್ತಾ ಇದೆ ಚೆನ್ನಪ್ಪನವ್ರೆ. ಹೌದು, ನನಗೆ ಆಗ ಏನಾಗಿತ್ತು ಅಂದರೆ ಒಂದು ನಾನು ಸಂತೋಷವಾಗಿ ಹೇಳಬೇಕಾಗಿದ್ದು ಅಂದರೆ, ನನ್ನ ಕುಟುಂಬದಲ್ಲಿ ನಾನು ಯಾವುದೇ ಚಟುವಟಿಕೆ ಮಾಡೋದಾದ್ರೂ ಸಹ ಯಾರೂ ಇದುವರೆಗೂ ನನಗೆ ಅಡೆತಡೆ ಬಂದಿಲ್ಲ. ಆ ಸಮಸ್ಯೆ ಬರಲೇ ಇಲ್ಲ, ಬಂದೇ ಇಲ್ಲ, ಇವತ್ತರೆಗೂ ಬಂದಿಲ್ಲ. ಅವ್ರು ಏನಾರು ಹೇಳ್ತಾರೆ, ಎಲ್ಲರೂ ರಿಟೈರ್ಡ್ ಆಗಿ ಮನೆಯಾಗ ಆರಾಮಾಗಿರ್ತಾರೆ, ಮೊಮ್ಮಕ್ಕಳ ಜೊತೆಗೆ ಆಡ್ಕೊಂತ ಅಲ್ಲಿ ಇಲ್ಲಿ ಅಂತ ಹೀಗೆ ಹಾಗೆ ಅಂತ ಹೇಳ್ತಾರೆ, ನೀವೇನು ಹಿಂಗೆ ಅಂತ ಹೇಳ್ತಾ ಇದ್ರು ನನಗೆ. ನೋಡಿ, ನಾನು ನಿವೃತ್ತಿ ಆದಮೇಲೆ ಅನೇಕ ಸಾಹಿತ್ಯ ಚಟುವಟಿಕೆಗಳಿಗೆ ಕುರಿತಂತೆ ವಿಚಾರ ಸಂಕಿರಣಗಳನ್ನು, ಲೇಖನಗಳನ್ನು, ಆಮೇಲೆ ಕಾರ್ಯಕ್ರಮಗಳನ್ನು ನಾನು ನಿರಂತರವಾಗಿ ಮಾಡ್ಕೊತ ಬಂದಿದ್ದೇನೆ. ಎಲ್ಲರೂ ಸಾಮಾನ್ಯವಾಗಿ ಏನು ಹೇಳ್ತಾರೆ, 60 ಆಯಿತು, ವಯಸ್ಸಾಯಿತು, ಶಕ್ತಿ ಇಲ್ಲ, ಮನೇಲಿ ಆರಾಮಾಗಿರೋಣ ಅಂತಿದ್ರೆ ನಿಮಗೆ ಆಗ ಪುನಃ ಬಾಲ್ಯ ಬಂದಾಗ ಕಾಣಿಸ್ತಾ ಇದೆಯಲ್ಲ ಚೆನ್ನಪ್ಪನವ್ರೆ. ಅದು ಹಾಗೇನೆ ನಾನು ಹೇಳ್ತೇನೆ, 60 ಆಯ್ತು ಅಂದ್ರೆ ಅರಳು ಮರಳು ಅಂತಾರೆ. ನನಗೆ ಅರಳು ಮರಳು ಅಲ್ಲ, ಮತ್ತೆ ಮರಳಿ ಅರಳಿ ಇದೆ. ನಾನು ನನ್ನ ವೈಯಕ್ತಿಕ ನಾ ಹೇಳ್ಕೊಳ್ಳೋದು, ಅದು ಮರಳಿ ಅರಳಿ ಇದೆ. ನನಗೆ ನೋಡಪ್ಪ, ನನ್ನ ಕೈ ಕಾಲು ಕುಂದೋವರೆಗೂ ಯಾವ ಚಟುವಟಿಕೆನೂ ನಿಲ್ಲಲ್ಲ. ಖಂಡಿತ, ನೀವೇನು ತಪ್ಪು ತಿಳ್ಕೊಬೇಡಿ. ಆಮೇಲೆ ಇನ್ನೂ ಒಂದು ಏನಂದ್ರೆ ಸರ್ಕಾರ ನನಗೆ ಪೆನ್ಷನ್ ಕೊಡುತ್ತೆ, ಅದು ನಿಮಗೆ ಊಟಕ್ಕಾಗೋಷ್ಟು ಕೊಡ್ತಾ ಇದ್ದೀನಿ. ನಾನು ಖರ್ಚು ಮಾಡ್ಲಿಕ್ಕೆ ನನಗೊಂದಿಷ್ಟು ಇಟ್ಕೊಂಡಿದ್ದೀನಿ, ಬಿಡಿ, ನೀವು ಯಾಕೆ ಯೋಚನೆ ಮಾಡ್ತೀರಿ ಅಂತ ಹೇಳ್ತಿದ್ದೆ ನನ್ನ ಮನೆಗೆ ಎಲ್ಲರಿಗೂ. ಆ ರೀತಿಯಾಗಿ ಚಟುವಟಿಕೆಗಳು ನಿರಂತರವಾಗಿದೆ, ಇವತ್ತು ಇದೆ. ಆಮೇಲೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದಲ್ಲಿಯೂ ಕೂಡ ತಾವು ಕೆಲಸ ಮಾಡಿದ್ರಿ, ಸಾಹಿತ್ಯ ಪರಿಷತ್ನಲ್ಲಿ ಕೆಲಸ ಮಾಡಿದ್ರಿ, ಅದೇ ರೀತಿಯಲ್ಲಿ ಬಸವ ಕೇಂದ್ರದಲ್ಲಿನೂ ಕೂಡ ಕೆಲಸ ಮಾಡಿದ್ರಿ. ಹೀಗೆ ಸಾರ್ವಜನಿಕ ಸೇವೆಯಲ್ಲಿ ತಾವು ತೊಡ್ಕೊಂಡಿದ್ದಕ್ಕೆ ಮುಖ್ಯ ಉದ್ದೇಶ? ನನಗೆ ಮುಖ್ಯ ಉದ್ದೇಶ ಏನಂದ್ರೆ, ನಾನಂದ್ರು ನಾವು ಯಾವಾಗಲೂ ನಿಂತ ನೀರು ಆಗಬಾರ್ದು, ಚಲನಶೀಲವಾಗಿರ್ಬೇಕು, ಹರಿಯ ನೀರಾಗಬೇಕು ನಾವು ಯಾವಾಗ್ಲೂ. ಇದು ನನಗೆ ಮೊದಲಿಂದಲೂ ಹಾಗೆ ಇತ್ತು ಸರ್. ನನಗೆ ಆ ರೀತಿನಲ್ಲಿ ಇರಬೇಕಾದ್ರೆ ಏನಾಗಿದ್ದು ಅಂದರೆ, ನಾನು ಯಾರಿಗೂ ಹೆದರ್ತಿರ್ಲಿಲ್ಲ, ಇವತ್ತು ಹೆದರೋದಿಲ್ಲ ಬಿಡಿ. ಆಮೇಲೆ ಯಾರೂ ನನ್ನನ್ನು ಮಾತಾಡಿಸ್ಲಿಕ್ಕೆ, ಇವತ್ತು ನಾನು ಹೇಳ್ತೀನಿ, ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ಯಾವ ದೊಡ್ಡ ವ್ಯಕ್ತಿ ಆಗಲಿ, ದೊಡ್ಡ ಅಧಿಕಾರಿಗಳಾಗಲಿ ನನಗೆ ನನ್ನ ಸುದ್ದಿನೇ ಬರಲ್ಲ. ಈಗೂ ಹೇಳ್ತಾರೆ, ಅವ್ನು ಸುದ್ದಿ ಬೇಡ ಬಿಡಪ್ಪ ನಿಮಗೆ ಅಂತಾರೆ. ಯಾಕೆ ಅಂದರೆ ನಾನು ಅಷ್ಟೇ ಪ್ರಾಮಾಣಿಕವಾಗಿದ್ದೇನೆ. ಪ್ರಾಮಾಣಿಕವಾಗಿದ್ದಾಗ, ಸತ್ಯದಿಂದ ಇದ್ದಾಗ ಯಾರಿಗೂ ಹೆದರೋ ಅವಶ್ಯಕತೆ ಬರೋದೇ ಇಲ್ಲ ಚೆನ್ನಪ್ಪನವ್ರೆ. ಖಂಡಿತ ನಾನು ಒಪ್ಕೊಂಡಿರೋದು ನನಗೆ ಅದನ್ನೇ. ನಮ್ಮ ತಾಯಿ ಹೇಳ್ಕೊಟ್ರು ಮಾತು ಅದೇ. ಸಿದ್ದರಾಮಣ್ಣನ ತಾಯಿ ಏನು ಹೇಳ್ತಿದ್ಲಂತೆ, ಹಾಲು ಉಣಿಸುವಾಗ ಕೆರೆಯಂ ಕಟ್ಟಿಸು, ದಾಗರಮ್ಮಂ ಮಾಡಿಸು, ಸಾಲು ಮರಮ್ಮಂ ನಡೆಸು, ಹೀಗೆ ಹೇಳ್ಕೊಡ್ತಾ ಇದ್ದು. ನಮ್ಮವನು ಅದನ್ನೇ ಹೇಳ್ಕೊಟ್ಟಿದ್ದು. ನೀನು ಯಾರಿಗಾರ ಆಗಿರಲಪ್ಪ, ಯಾರಿಗೂ ಇದ್ರ ಹಾಕ್ಕೋಬೇಡ, ಯಾರಿಗೂ ಕೆಟ್ಟದ್ದನ್ನು ಆಡಬೇಡ, ನೀನು ಒಳ್ಳೆ ರೀತಿಯಲ್ಲಿ ಬದುಕು, ಬಾಳು, ಒಳ್ಳೆ ಹೆಸರು ಮಾಡು ಅಂತ ಹೇಳಿತ್ತು ನಮ್ಮಮ್ಮ. ನಾನು ಹಾಗಾಗಿ ನಮ್ಮಮ್ಮನ ಆಸೆಗಳನ್ನು ಈಡೇರಿಸ್ತಾ ಇದ್ದೇನೆ. ರಂಗಮಂದಿರವನ್ನು ಕಟ್ಟಿಸಿದ್ರಿ, ಯುವಕ ಸಂಘವನ್ನ ಕಟ್ಟಿದ್ರಿ, ಮಕ್ಕಳಿಗಾಗಿ ಶಾಲೆಯನ್ನ ತೆಗೆದ್ರಿ, ನರ್ಸರಿಯನ್ನ ಮಾಡಿದ್ರಿ. ಈಗ ನಿವೃತ್ತಿ ಆದ ನಂತರನೂ ಕೂಡ 10 ಹಲವು ಸಂಘ ಸಂಸ್ಥೆಗಳಲ್ಲಿ ತಾವು ಕೆಲಸವನ್ನ ನಿರ್ವಹಿಸ್ತಾನೆ ಇದ್ದೀರಿ. ಇನ್ನು ತಮಗೆ ಬಂದಂತ ಪ್ರಶಸ್ತಿಗಳು ಲೆಕ್ಕನೇ ಇಲ್ಲ. ಸುಮಾರು ಆಲ್ಮೋಸ್ಟ್ ಆಲ್ ಎಲ್ಲ ರೀತಿಯ ಪ್ರಶಸ್ತಿಗಳನ್ನು ತಾವು ಪಡ್ಕೊಂಡ್ಬಿಟ್ಟಿದ್ದೀರಿ ಚೆನ್ನಪ್ಪನವ್ರೆ. ಅದರ ಮಧ್ಯದಲ್ಲಿ ತಮ್ಮ ಕವಿತ್ವ ಜಾಗೃತ ಆಗಿ ಕವಿತಾ ಗೋಷ್ಠಿಗಳಲ್ಲೂ ಕೂಡ ಹಲವಾರು ಕವಿಗೋಷ್ಠಿಗಳಲ್ಲಿ ಭಾಗವಹಿಸಿದ್ದೀರಿ. ಖಂಡಿತ. ಯಾಕೆಂದ್ರೆ ನೀವು ಎಲ್ಲೆಲ್ಲಿ ನಡೆದ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದ ಕವಿಗೋಷ್ಠಿ ಹಾಸನದಲ್ಲಿ ನಡೆದಿದ್ದಿರ್ಬೋದು, ತುಮಕೂರಿನಲ್ಲಿ ನಡೆದಿದ್ದಿರ್ಬೋದು, ಬೆಳಗಾವಿಯಲ್ಲಿ, ಅದೇ ರೀತಿಯಲ್ಲಿ ಶರಣ ಸಂಸ್ಕೃತಿ ಉತ್ಸವದಲ್ಲೂ ಭಾಗವಹಿಸ್ತೀರಿ. ಇನ್ನು ಚೆನ್ನೈನಲ್ಲಿ ನಡೆದಂತಹ ಬಹುಭಾಷಾ ಕವಿಗೋಷ್ಠಿಯಲ್ಲೂ ಕೂಡ ತಾವು ಭಾಗವಹಿಸಿದ್ರಿ. ಒಂದು ರೀತಿಯಲ್ಲಿ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದಲ್ಲಿ ನಿಮ್ಮದೊಂದು ಉಪಸ್ಥಿತಿ ಇದ್ದೇ ಇರುತ್ತಲ್ಲ, ಹೇಗೆ ಇದು? ನನಗೆ ಯಾಕೆ ಸಂತೋಷ ಸರ್, ಅದನ್ನ ಈಗ ಹೇಳಲೇಬೇಕು ನಾನು. ನನಗೆ ಯಾಕೆ ಸಂತೋಷ ಅಂದರೆ, ನಿಜವಾಗ್ಲೂ ಏನು ನಮ್ಮ ರಾಜ್ಯ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ಬಂದರು ಇಲ್ಲಿಂದ ಅಂದರೆ, ನಮ್ಮ ಮರಳರಾದ್ರಿಂದ ಹಿಡಿದು ಸಾಸಿರಿ ಮರಳಯ್ಯನವರು ಹಿಡಿದು ಆಮೇಲೆ ಗೋರಿಚಾ ಹಿಡಿದು ಇವರೆಲ್ಲರೂ ಸಹ ನಮ್ಮ ಯಾವುದೇ ಸಮ್ಮೇಳನಗಳಾದ್ರೂ ವಿಶೇಷ ಪ್ರತಿನಿಧಿ ಅಂತ ಹೇಳ್ಬಿಟ್ಟು ನಮಗೆ ಆಹ್ವಾನ ಬರ್ತಿತ್ತು. ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದಲ್ಲಿ ತಮ್ಮ ಉಪಸ್ಥಿತಿ ಯಾವಾಗಲೂ ಇರ್ತಿತ್ತು. ಇದರೊಟ್ಟಿಗೆ ಆಕಾಶವಾಣಿ ದೂರದರ್ಶನದಲ್ಲೂ ಕೂಡ ಬಹಳ ನಂಟಿದೆಯಲ್ಲ ಚೆನ್ನಪ್ಪನವ್ರೆ? ಆಕಾಶವಾಣಿ ನನಗೆ ಇದು ಮೊದಲಿಂದಲೂ ಇತ್ತು ಸರ್. ನಾನು ಇತ್ತೀಚಿನ ನಡುವೆ ಗ್ಯಾಪ್ ಆಗಿದ್ದು ಬಿಟ್ರೆ ನಾನು ಇವತ್ತು ಆಕಾಶವಾಣಿಯನ್ನು ಯಾಕೆ ನೆನಪು ಮಾಡ್ಕೊಳ್ತಾ ಇದ್ದೀನಿ ಅಂದರೆ, ಆಕಾಶವಾಣಿಯಿಂದ ಬರ್ತಕ್ಕಂಥ ಒಳ್ಳೊಳ್ಳೆಯ ಪ್ರಸಾರವಾಗ್ತಕ್ಕಂಥ, ಇವತ್ತು ಬೆಳಗ್ಗೆ ನನ್ನ ಮೊಮ್ಮಗ ಸಣ್ಣದೊಂದು ಇದನ್ನು ಇಟ್ಕೊಂಡು, ಮೊಬೈಲ್ ಇಟ್ಕೊಂಡು, ಅಪ್ಪಾಜಿ ಇದು ಬರ್ತಾ ಇದೆ ನೋಡಿ, FM ಬರ್ತಾ ಇದೆ, ತಾತ FM ಬರ್ತದೆ, ಇಲ್ಲಿ ಇಡ್ತೀನಿ, ಅಲ್ಲಿ ನಾನು ಇಟ್ಟು ನಾನು ಟಿಫನ್ ಮಾಡೋಕ್ರೆ ನನಗೆ ಹೋದವನು, ನೀವು ಕೇಳ್ತಾ ಇರಿ, ತಿಂಡಿ ತಿಂತಾ ಇರಿ ಅಂತ. ಅದು ನನ್ನ ಮೊಮ್ಮಕ್ಕಳಿಗೆ ಅದು ಒಂದು ರೀತಿ ಕ್ಯೂರಿಯಾಸಿಟಿ. 90 ವರ್ಷ ಆಕಾಶವಾಣಿಗೆ ಆಗಿದೆ ಚೆನ್ನಪ್ಪನವ್ರೆ.
90 ವರ್ಷದ ಹಿಂದಿದ್ದ ಆಕಾಶವಾಣಿ ವಿವಿಧ ಸ್ವರೂಪಗಳನ್ನು ಪಡ್ಕೊಂಡು ಈಗ ತಾವೇ ಹೇಳಿದಾಗ್ಲೇ ಮೊಬೈಲಲ್ಲಿಯೂ ಕೂಡ ಕೇಳುವುದಕ್ಕೆ, ಕಾರ್ನಲ್ಲಿ ಕೇಳೋದಕ್ಕೆ ಸಮಯ ಇದೆ. ತಾವು ಆಕಾಶವಾಣಿಯಲ್ಲಿ ಮೊದಲನೇದಾಗಿ ಎಷ್ಟನೇ ಇಸ್ವಿಯಲ್ಲಿ ಭಾಗವಹಿಸಿದ್ದು? ಆಕಾಶವಾಣಿನಲ್ಲಿ ನಾನು ಬಂದಾಗ ಬಹುಶಃ ನಾನು ಇಲ್ಲಿ ಅನೇಕ ಕಾರ್ಯಕ್ರಮಗಳಿಗೆ ಬಂದೋಗಿದ್ದೀನಿ. ನನ್ನ ಒಡನಾಟ ಆಗಿದ್ದು ಇಲ್ಲಿಂದ ಅಂದರೆ 1978, 79, 80 ಅಲ್ಲಿಂದ ಆಕಾಶವಾಣಿ ಬಂದೆ. ನಮ್ಮೂರಿನಲ್ಲಿ ಸಾಕಷ್ಟು ಜನ ಕಲಾವಿದರಿದ್ದಾರೆ. ಇತ್ತೀಚಿನ ನಡುವೆ ಗ್ಯಾಪ್ ಆಗಿಬಿಟ್ಟಿದೆ. ಯಾರಿಗೆ ಅಂದರೆ ಅವ್ರು ಯಾರು ಪ್ರೋತ್ಸಾಹ ಕೊಡೋರಿಲ್ಲ. ನಮ್ಮಲ್ಲಿ ಡೊಳ್ಳಿನ ಕಲಾವಿದರಿದ್ದಾರೆ, ಆಮೇಲೆ ಸೊಬಾನೆ ಹಾಡಿನವ್ರು ಇದ್ದಾರೆ, ಆಮೇಲೆ ಕೋಲಾಟದವರು ಇದ್ದಾರೆ, ನಾಟಕ ಮಾಡೋವಂಥ ಕಲಾವಿದರಿದ್ದಾರೆ. ಈ ರೀತಿ ಅನೇಕ ಕಲಾವಿದರಿದ್ದಾರೆ. ಅವ್ರು ಯಾರಿಗೂ ಈಗ ಪ್ರೋತ್ಸಾಹ ಕೊಡೋರು ಇಲ್ಲ. ಒಂದು, ಎರಡನೇದು ಅವ್ರನ್ನೆಲ್ಲ ಏನಾಗಿದೆ, ಈಗ ಕೈ ಬಿಟ್ಬಿಟ್ಟಿದ್ದಾರೆ. ನಮ್ಮೂರಿನಲ್ಲಿ 3 ಜನ ಕಲಾವಿದರಿಗೆ ಜಾನಪದ ಅಕಾಡೆಮಿ ಪ್ರಶಸ್ತಿ ಬಂದಿದೆ, 3 ಒಬ್ಬರಿಗೆ ನಾಟಕ ಇದರಿಂದ ಬಂದಿದೆ. ಮತ್ತು ಮಾಶಾಸನ, ಸರ್ಕಾರದ ಮಾಶಾಸನ, ಈಗ ಕಲಾವಿದರ ಮಾಶಾಸನ 5 ಜನ ತಗೊಳ್ತಾರೆ. ನಮ್ಮೂರಿನಾಗ 5 ಜನ ತಗೊಳ್ತಾರೆ. ಆದರೆ ತಾವು ಹೇಳಿದ್ದಲ್ಲಿ ಒಂದನ್ನ ಹೇಳಲೇಬೇಕು ಚೆನ್ನಪ್ಪನವರೇ, ಆಕಾಶವಾಣಿ ಈಗ ತಾವು ಏನೆಲ್ಲ ಹೇಳಿದ್ರು ಅವರೆಲ್ಲರಿಗೂ ಪ್ರೋತ್ಸಾಹವನ್ನು ಕೊಡುವುದಕ್ಕೆ ಒಂದು ಮಾಧ್ಯಮ ಆಗಿದೆ. ನಿಮ್ಮಲ್ಲಿ ಆಗಿದೆ, ಆದರೆ ಅಲ್ಲಿ ಸಂಪರ್ಕಗಳ ಕೊಂಡಿ ಕಳಿಸಿದೆ. ಹೌದು, ಸಂಪರ್ಕದ ಕೊಂಡಿ ಇಟ್ಕೊಂಡ್ರೆ ಖಂಡಿತ. ಈಗ ನಮ್ಮ ಬಸವರಾಜಪ್ಪನವರು ಅವರು ಸಂಪರ್ಕ ಇಟ್ಕೊಂಡಿದ್ದಾರೆ. ಸಂಪರ್ಕ ಇದ್ರೆ ಯಾವುದೇ ಆದರೂ ಅಷ್ಟೇ, ಸಂಪರ್ಕ ಇದ್ದರೆ ಏನಾದರೂ ಒಂದು ಸಿಗುತ್ತೆ. ತಾವು ಮೊನ್ನೆ ನಮ್ಮ ಶಿವಮೊಗ್ಗದಲ್ಲಿ ಕಾರ್ಯಕ್ರಮ ಇದು ಇನಾಗ್ರೇಷನ್ ಮಾಡಿದ್ವಿ, ನಾನು ಬಂದಿದ್ದೆ. ನಮಗೆ ಆಹ್ವಾನ ಬಂದರೆ ಬರಬೇಕು ಅಂತೇನಿಲ್ಲ. ನಾವು ಆಕಾಶವಾಣಿಯಲ್ಲಿ ಒಂದಿರುತ್ತೆ ಚೆನ್ನಪ್ಪನವರೇ, ಓಪನ್ ಆಗಿ ಎಲ್ಲರಿಗೂ ನಮ್ಮ ರೇಡಿಯೋ ಮುಖಾಂತರ ಆಹ್ವಾನ ಕೊಟ್ಬಿಡ್ತೀವಿ. ಹೌದು, ಅದಕ್ಕೆ ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಪರ್ಸನಲ್ ಆಗೇ ಬರಬೇಕು, ನನಗೆ ಇನ್ವಿಟೇಷನ್ ಬಂದಿಲ್ಲ. ಇದು ಸಹಜವಾಗಿ ಬರೋಂಥ ಮಾತುಗಳು ಇವ. ನಮಗೆ ಇನ್ವಿಟೇಷನ್ ಬರೋ ಅವಶ್ಯಕತೆ ಇಲ್ಲ. ಪತ್ರಿಕೆನಲ್ಲೆಲ್ಲ ಸುದ್ದಿ ಬಂದಿದೆ, ಹೋಗೋಣ. ನಮ್ಮ ಕೆಲಸ ಏನು, ಹೋಗೋದು. ನಾವೇನು ಮಾಡ್ತೀವಿ, ಅಲ್ಲಿ ಹೋಗೋದು, ಸ್ವಲ್ಪ ಹೊತ್ತು ನೋಡ್ತೀವಿ, ಕಾರ್ಯಕ್ರಮ ಹೇಗಾಗುತ್ತೆ ಅಂತ ನೋಡ್ತೀವಿ, ಚೆನ್ನಾಗಿರುತ್ತೆ. ನಾನು ಸುಮಾರು ಮುಗಿಯೋರ್ಗೂ ಇದ್ದು, ನಾನು ಬಸವರಾಜಪ್ಪನವರು ಇಬ್ಬರನ್ನು ತಿಂಡಿ ಅಲ್ಲಿ ತಿನ್ಕೊಂಡೇ ವಾಪಸ್ ಬಂದ್ವಿ ನಾವು. ನೀವು ಹಾಗೇನೆ ರಶ್ಮಿ ಕಾರ್ಯಕ್ರಮ ಬಹಳ ಕೊಟ್ಟಿದ್ದೀರಿ, ಡೊಳ್ಳು ಪದ, ಕೃಷಿ ಚಿಂತನೆ, ಅದೇ ರೀತಿಯಲ್ಲಿ ಕಾವ್ಯ ವಾಚನ, ಹೀಗೆ 10 ಹಲವು ಪ್ರಕಾರಗಳಲ್ಲಿ ಆಕಾಶವಾಣಿಯ ಕಾರ್ಯಕ್ರಮದಲ್ಲೂ ಕೂಡ ಭಾಗವಹಿಸಿರಿ. ಅದೇ ರೀತಿಯಲ್ಲಿ ದೂರದರ್ಶನದಲ್ಲೂ ಕೂಡ ಭಾಗವಹಿಸಿದ್ದೀರಿ. ಇಷ್ಟೆಲ್ಲ ಇದ್ದ ನಂತರದಲ್ಲಿ 90 ವರ್ಷ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ತಾವು ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ? ನಾನು ಇನ್ನೂ ಎತ್ತರಕ್ಕೆ ಬೆಳಿಬೇಕು. ಅನೇಕ ಜನ ಕಲಾವಿದರು, ಎಲೆಮರಿಯ ಕಾಯಿ ಅಂತ ಇರ್ತಕ್ಕಂಥ ಕಲಾವಿದರಿಗೆ ಪ್ರೋತ್ಸಾಹ ನೀಡುವುದರ ಮೂಲಕ ಅವರನ್ನು ಬೆಳೆಸಬೇಕು. ನಾವು ಅವ್ರಿಗೊಂದು ಅವಕಾಶಗಳನ್ನು ಕಲ್ಪಿಸ್ಕೊಡ್ಬೇಕು. ಬೆಳೆಸೋದು ಒಂದು ಅರ್ಥ, ಅವಕಾಶಗಳನ್ನು ಕಲ್ಪಿಸ್ಕೊಡ್ಬೇಕಷ್ಟೇ. ನಾವು ಅವರ ತಾನೇ ಬೆಳೀತಾರೆ. ನಾನು ನಿಮಗೆ ಒಂದು ಮಾತನ್ನು ಹೇಳೋಣ ಅಂತಿದ್ದೆ, ಮರ್ತುಬಿಟ್ಟೆ. ಏನಾಯಿತು ಅಂದರೆ ಹೇಳ್ತೀನಿ ಕೇಳಿ. ನಾನು ವ್ಯವಸಾಯ ಮಾಡುವಾಗ ಬೇಸಾಯದ ಜೊತೆಯಲ್ಲಿ ನಮ್ಮಲ್ಲಿ ಏನು ನೊಗ ಹೂಡ್ತೀವಿ, ನೊಗಕ್ಕೆ ಟ್ರಾನ್ಸಿಸ್ಟರ್ ಕಟ್ಕೊಂಡು ಬೇಸಾಯ ಹೊಡೆದನಿದೆ ನಾನು. ಟ್ರಾನ್ಸಿಸ್ಟರ್ ಅವಾಗ ಅಲ್ಲಿ ದಾರೆಗೆ ಹೋಗೋರೆಲ್ಲ ನನ್ನ ನೋಡಿ ನಗರು, ಇವನೇನು ಹುಚ್ಚಿರೋನು ನೋಡಲ್ಲಿ ನೊಗಕ್ಕೆ ಟ್ರಾನ್ಸಿಸ್ಟರ್ ಕಟ್ಕೊಂಡು ಬೇಸಾಯ ಹೊಡಿತಾರೆ ಅಂತ. ಆ ಕಾಲಕ್ಕೆ ಟ್ರಾನ್ಸಿಸ್ಟರ್ ಅಂದರೆ ಅರ್ಥ ಏನಂದರೆ ನಮಗೆ ಅದರ ಮೇಲೆ ಅಭಿಮಾನ ಇದೆ, ಇದು ನಮ್ಮ ಜನರಿಗೆ ತಲುಪುತ್ತೆ. ಯಾಕೆ? ಆ ಕಾಲಕ್ಕೆ ಭಾಳ ಜನ ಅನಕ್ಷರಸ್ಥರಿದ್ರು. ಅನಕ್ಷರಸ್ಥರಿಗೆ ಕಿವಿ ಮೂಲಕ ಕೇಳಿರ್ತಕ್ಕ ಇಂಪಾದ ಒಂದು ನಾದ, ಇಂಪಾದ ಒಂದು ಹಾಡು, ಇಂಪಾದ ಒಂದು ಕಲೆ, ಇಂಪಾದ ಒಂದು ಏನಾದರೂ ತಲುಪಿದಾಗ ಏನಾಗುತ್ತೆ ಅಂದರೆ ಅವ್ರ ಮನಸ್ಸಿಗೆ ಏನೋ ಒಂದು ರೀತಿ ನೆಮ್ಮದಿ ಆಗುತ್ತೆ. ಅದು ನಮ್ಮಲ್ಲಿ ಇತ್ತದು ಆಗ. ಅದು ನಾನು ಮಾಡಿದ ಕೆಲಸ. ಅವು ಇವತ್ತವರೆಗೂ ಇಟ್ಕೊಂಡಿದೆ. ನಾನು ಅನೇಕ ಜನ ಹೇಳ್ತೀನಿ, ಎಷ್ಟೋ ಜನ ಟಿ ವಿ ನೋಡ್ತಾರೆ, ಟಿ ವಿ ನೋಡೋದು. ನಾ ಟಿ ವಿ ನೋಡೋದೇ ಇಲ್ಲ. ನಾನು ನ್ಯೂಸ್ ಒಂದು ಬಿಟ್ಟರೆ ಇವತ್ತು ನಾವು ಟಿ ವಿ ಮುಂದೆ ನೋಡೋಲ್ಲ. ನನಗೆ ಬೇಕಾಗಿರೋದೇನಪ್ಪ ಅಂದರೆ ಇಂಪಾದ ಸಂಗೀತ ಇರ್ತಕ್ಕಂಥದ್ದು ಯಾವ್ದಾರ ಹಾಡು ಬಂದರೆ ಹೇಳಿ. ಆಕಾಶವಾಣಿ ಎಷ್ಟೋ ಜನ ಏನಾಗಿತ್ತು ಅಂದರೆ ನಡುವೆ ನೋಡಿದಂಗೆ ಸರಿಯಾದ ರೀತಿ ಅಲ್ಲಿ ಇದಾಗ್ತಾ ಇಲ್ಲ, ಅವ್ರಿಗೆ ಸರಿಯಾದ ರೀತಿ ಸಹಕಾರ ಸಿಗ್ತಾ ಇಲ್ಲ, ಆಮೇಲೆ ಸರ್ಕಾರದಿಂದ ಸವಲತ್ತುಗಳು ಸಿಗ್ತಾ ಇಲ್ಲ. ಹೀಗೆ ನಮ್ಮಲ್ಲಿ ಹೊರಗಡೆ ಮಾತಾಡೋರು ಭಾಳ ಜನ ಇದ್ದರು, ನಮ್ಮ ಹತ್ರನೇ ಇದ್ದರು, ನಮ್ಮ ಎದುರಿಗೆ ಇದ್ದರು. ಆದರೆ ಈಗ ಇತ್ತೀಚೆಗೆ ಮತ್ತೆ ಪುನಃ ಅದೇನೋ ಒಂದು ರೀತಿಯಲ್ಲಿ ಜೀವ ಕಡೆ ಬರ್ತಾ ಇದೆ. ಯಾಕೆ ಕಾರಣ ಅಂದರೆ ಹೊಸತನಕ್ಕೆ ಒಗ್ಗಿಕೊಂಡಿದ್ದು ಅದು ಬೇಕು. ಹೊಸತು ಏನಿದೆ ಬರಲಿ, ಹೊಸತು ಅಂತಲೇ ಇದೆಲ್ಲ ಹಾಡು. ಯುಗಾದಿ ಮರಳಿ ಬಂದರೆ ಯುಗಾದಿ ಮರಳಿ ಬರುವುದು, ಯುಗಾದಿ ಕಳೆದರು ಯುಗಾದಿ ಮರಳಿ ಬರುವುದು, ಹೊಸತು ತರುವುದು. ಅದು ಹೊಸತು ಏನ್ ತರುತ್ತೆ ಬರಲಿ, ಹೊಸತನ್ನ ಅಪ್ಪಿಕೊಳ್ಬೇಕು, ಒಪ್ಕೊಳ್ಬೇಕು. ಇದೇ ರೀತಿಯಲ್ಲಿ ಆಕಾಶವಾಣಿಯು ಕೂಡ ಈ ರೀತಿ ಒಂದು ಸೇವೆಯನ್ನ ಮಾಡ್ತಾ ಇದೆ. 90 ವರ್ಷದ ಈ ಸಂದರ್ಭದಲ್ಲಿ ತಾವೂ ಕೂಡ ಆಕಾಶವಾಣಿ ಬಗ್ಗೆ ಒಂದಿಷ್ಟು ಮಾತನ್ನ ಹೇಳಿದಿರಿ ಚೆನ್ನಪ್ಪನವರೇ. ಇನ್ನು ಬಹಳ ಸಾಹಿತಿಗಳೊಟ್ಟಿಗೆ ಒಡನಾಟವನ್ನು ಹೊಂದಿದ್ದೀರಿ. ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಒಂದು ರೀತಿಯಲ್ಲಿ ಇದು ಸಾಹಿತ್ಯದ ಕ್ಷೇತ್ರ ಅಥವಾ ತವರು ಅಂತಾನೆ ಹೇಳಬೇಕು. ಯಾಕಂದ್ರೆ ಜ್ಞಾನಪೀಠ ಪ್ರಶಸ್ತಿಯನ್ನು ಅತಿ ಹೆಚ್ಚು ಕನ್ನಡದಲ್ಲಿ ಕೊಟ್ಟಿರೋದು ನಮ್ಮ ಶಿವಮೊಗ್ಗ ಜಿಲ್ಲೆ. ನಾವು ಹೆಮ್ಮೆ ಪಡುವಂತ ಜಿಲ್ಲೆ. ಹಾಗೇನೆ ಸಾಹಿತಿಗಳು ಕೂಡ ತುಂಬಾ ಜನರಿದ್ದಾರೆ, ಕವಿಗಳಿದ್ದಾರೆ, ಬಹಳ ದೊಡ್ಡ ಹೆಸರಾಂತ ಕವಿಗಳು. ತಾವು ಕೂಡ ಅವರೊಟ್ಟಿಗೆ ಒಡನಾಟ ಹೊಂದಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ಖಂಡಿತ
ನನಗೆ ಆ ಸಾಹಿತ್ಯ ಬಳಗದ ಒಡನಾಟ ಸರಿ ಈಗಲ್ಲ, ಆಗಿಂದಲೂ ಮೊದಲಿಂದಲೂ ಇತ್ತಿದು. ನನಗೆ ಮೊದಲಿಂದಲೂ ಇತ್ತು. ಕಯ್ಯಾರ ಕಿಂಗಣ್ಣರೈ ಅವರಂತರ ಜೊತೆಗೂ ನನ್ನ ಒಡನಾಟ ಇತ್ತು ನೋಡಿ. ಅಂತ ದೊಡ್ಡ ವ್ಯಕ್ತಿ, ಕೈಯಾರ ಕಿಂಗಣ್ಣರಯ್ಯಿಂದ ಹಿಡಿದು ಅನಂತಮೂರ್ತಿ ಅವರಿಂದ ಹಿಡಿದು ಲಂಕೇಶ್ ಅವ್ರನ್ನ ಹಿಡಿದು ಆಮೇಲೆ ಮತ್ತೆ ಪುನಃ ನಮ್ಮ GSS ಅವರು, ಅನಂತಮೂರ್ತಿ ಅವರು ಬಂದರು, ಗಿರೀಶ್ ಕಾರ್ನಾಡ್ ಅವರು, ಇವರೆಲ್ಲರೂ ಒಡನಾಟದಲ್ಲೂ ನಾನಿದ್ದೆ. ಚಂದ್ರಶೇಖರ್ ಕಂಬಾರ್ ಅಂತವರು, ಕಂಬಾರ್ ಅವರು ನಮ್ಮ ಹಳ್ಳಿಗೆ ಬಂದು ಹೋಗಿದ್ದಾರೆ. ಕಂಬಾರ್ ಅವರು ಆ ಕಾಲಕ್ಕೆ, ಪುಟ್ಟಣ್ಣ ಕಣಗಾಲ ನಮ್ಮ ಹಳ್ಳಿಗೆ ಬಂದು ಹೋಗಿದ್ದಾರೆ ಆ ಕಾಲಕ್ಕೆ. ಅಂಥವ್ರನ್ನೆಲ್ಲವನ್ನ ಕರೆಸಿದ್ದು ಕೂಡ ತಾವು ತಮ್ಮ ಊರಿಗೆ ಕರೆಸಿದ್ರಿ, ಹಳ್ಳಿಗೆ ಕರೆಸಿದ್ರಿ. ಊರಿನ ಪ್ರಗತಿಗೆ ಹಲವಾರು ಸಂಘ ಸಂಸ್ಥೆಗಳಲ್ಲಿ ತಾವು ಈಗಲೂ ಕೂಡ ಪ್ರವೃತ್ತರಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದೀರಿ. ಹಲವು ಪ್ರಶಸ್ತಿಗಳಿಗೆ ಭಾಜನರಾಗಿದ್ದೀರಿ. ಭಾಗವಹಿಸಿ ನಮ್ಮೊಟ್ಟಿಗೆ ಒಂದಿಷ್ಟು ಕ್ಷಣಗಳನ್ನು ಕಳೆದಿದ್ದಕ್ಕೆ ಧನ್ಯವಾದ. ನಮಸ್ಕಾರ. ತುಂಬ ಅಭಿನಂದನೆಗಳು. ಇದುವರೆಗೂ ಸಾಮಾಜಿಕ ಹೋರಾಟಗಾರ, ಸಾಹಿತಿ ಮತ್ತು ಹಲವಾರು ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂತಹ ಕತ್ತಿಗೆ ಬಿ ಚೆನ್ನಪ್ಪ ಅವರೊಂದಿಗೆ ನಡೆಸಿದ ವಿಶೇಷ ಸಂವಾದವನ್ನು ಕೇಳಿದಿರಿ. ಇವರೊಂದಿಗೆ SR ಭಟ್. ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಪ್ರಸಾರವಾಯಿತು.